ಫ್ರೆಂಡ್ಸ್, ವೆಲ್ಕಮ್ ಟು ಕುಕಿಂಗ್ ವಿತ್ ಅಲಿನಾ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಮಾವಿನಕಾಯಿನ ತುರಿದ್ಬಿಟ್ಟು ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನೀವು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನಡೀರಿ ನೋಡೋಣ. ನೋಡಿ, ನಾನು ಒಂದು 4 ಮಾವಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಗ್ರೇಟ್ ಮಾಡಿ. ಸೊ ನಾನು ಸ್ವಲ್ಪ ಸಾಸಿವೆ ಮತ್ತು ಮೆಂತ್ಯವನ್ನು ಹುರಿದಿಟ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಒಂದು ಕಡಾಯಿ ಇಕ್ಕೋಣ. ನಾವು ಲೈಟಾಗಿ ಲೋ ಫ್ಲೇಮಲ್ಲಿ ಇಕ್ಕಿದ್ರೆ ಅದು ಬಿಸಿ ಆಗ್ತಾ ಇರುತ್ತೆ. ಅಲ್ಲಿವರೆಗೂ ನಾವು ಅದನ್ನು ಸಾಸಿವೆ ಮತ್ತು ಮೆಂತ್ಯೆಯನ್ನು ಹಾಕಿ ಜಾರಲ್ಲಿ ಸ್ವಲ್ಪ ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಬೇಕಾದ್ರೆ ನೀವು ಕುಟ್ಕೋಬೋದು ಸಹ, ಆದರೆ ನಾನು ಕುಟ್ತಾ ಇಲ್ಲ ಅಲ್ಲಿ. ನೋಡಿರಿ, ಅದನ್ನು ನಾನು ಜಾರಲ್ಲಿ ಹಾಕ್ಬಿಟ್ಟು ಸಣ್ಣಾಗಿ ರುಬ್ಬಿದ್ದೀನಿ. ಸೊ ಕಡಾಯಿ ಬಿಸಿ ಆದಾಗ ಸ್ವಲ್ಪ ಅದಕ್ಕೆ ನಾವು ಎಣ್ಣೆಯನ್ನು ಹಾಕ್ಬಿಟ್ಟು, ಎಣ್ಣೆ ಸ್ವಲ್ಪ ಬಿಸಿ ಆದಾಗ ನಾವು ಅದಕ್ಕೆ 4 ಎಲೆ ಕರಿಬೇವು ಸೊಪ್ಪು ಹಾಕೋಣ. ಅದ್ರ ಜೊತೆಗೆ ನೀವು ಒಂದು 4-5 ಬೆಳ್ಳುಳ್ಳಿನೂ ಜಜ್ಜಿ ಸಹ ಹಾಕ್ಬೋದು. ನಾನು ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ನೋಡಿ, ಮಸಾಲೆಯನ್ನು ಲೋ ಫ್ಲೇಮಲ್ಲಿ ಇಕ್ಬಿಟ್ಟು ಮಸಾಲೆಯನ್ನು ಹಾಕಿ ಸ್ವಲ್ಪ ಸ್ಟಿರ್ ಮಾಡಿರಿ. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಮಸಾಲೆ ಸುಟ್ಟೋಗುತ್ತೆ. ಅದಾದಮೇಲೆ ನಾವು ಸ್ವಲ್ಪ ಖಾರದ ಪುಡಿ, ಮೆಣಸಿನ್ಕಾಯಿ ಪುಡಿ ಹಾಕೋಣ. ಮೆಣಸಿನ್ಕಾಯಿ ಪುಡಿ ಹಾಕ್ಬಿಟ್ಟು ಒಂದು 2 ಸ್ಪೂನ್ ಹಾಕೋಣ. ಚೆನ್ನಾಗಿ ಖಾರ ಬರಲಿ. ಚೆನ್ನಾಗಿ ಅದನ್ನು ಸ್ಟಿರ್ ಮಾಡೋಣ. ಲೋ ಫ್ಲೇಮಲ್ಲೇ ಇರಲಿ. ಆಮೇಲೆ ಸ್ಟಿರ್ ಮಾಡಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕೋಣ. ನೋಡಿರಿ ಹೇಗೆ ಮಸಾಲೆ ಉಗ್ತಾ ಇದೆ, ಈ ಥರ ಮಸಾಲೆ ಉಕ್ಕಬೇಕು. ಅಲ್ಲಿವರೆಗೂ ಸ್ಟಿರ್ ಮಾಡೋಣ. ಅದಾದಮೇಲೆ ಉಪ್ಪು ಹಾಕೋಣ. ಟೇಸ್ಟಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ನೋಡ್ಕೊಂಡು ಲಾಸ್ಟಲ್ಲಿ ಹಾಕೋಬೋದು. ಮತ್ತು ಚೆನ್ನಾಗಿ ಸ್ಟಿರ್ ಮಾಡೋಣ. ಸೊ ಇವಾಗ ನಾವು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇದ್ದಿದ್ದು ಆಫ್ ಮಾಡೋಣ. ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ತುರಿದಿರೋ ಮಾವಿನಕಾಯಿಯನ್ನು ನಾವು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಅದರಲ್ಲಿ ನೀವು ಬೇಕಾದ್ರೆ ಮೆಣಸಿನ್ಕಾಯಿನೂ ಸಹ ಕಟ್ ಮಾಡಿ ಹಾಕೋಬೋದು. ಯಾಕಂದರೆ ಮಾವಿನಕಾಯಿ ಹುಳಿ ಇರುತ್ತಲ್ಲ, ಸೊ ಅದು ಚೆನ್ನಾಗಿ ಮೆಣಸಿನ್ಕಾಯಿನೂ ಹುಳಿ ಆಗುತ್ತೆ, ಸಾಫ್ಟ್ ಆಗಿಬಿಟ್ಟು ಉಪ್ಪಿನಕಾಯಲ್ಲಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೇಕಾದ್ರೆ ಮಾವಿನಕಾಯಿನ ಕಟ್ ಮಾಡಿಬಿಟ್ಟು ಸಹ ನೀವು ಉಪ್ಪಿನಕಾಯಿ ಹಾಕ್ಬೋದು. ಈ ಥರ ಗ್ರೇಟ್ ಮಾಡಿ ಹಾಕಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿನಕಾಯಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ನನ್ನ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಬೇಕು, ನೆಕ್ಸ್ಟ್ ವಿಡಿಯೋ ಯಾವ ಕುಕ್ಕಿಂಗ್ದು ಬೇಕು ಅಂತ ಅಂದ್ಬಿಟ್ಟು. ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುರಿದ ಉಪ್ಪಿನಕಾಯಿ ಹಾಕೋದ್ರಿಂದ ಅದರಲ್ಲಿ ಮಸಾಲೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಸೊ ಆಯಿಲ್ನ ನೋಡಿಬಿಟ್ಟು ಕ್ವಾಂಟಿಟಿಲಿ ಹಾಕ್ರಿ. ಅದೇ ತಣ್ಣಗಾದ್ಮೇಲೆ ನಾವು ಇವಾಗ ಬಾಕ್ಸಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡೋಣ. ಬಿಸಿ ಇರಬೇಕಾದ್ರೆ ಸ್ಟೋರ್ ಮಾಡೋದು ಬೇಡ. ತಣ್ಣಗಾದ್ಮೇಲೆ ಗಾಜಿನ ಬಾಟ್ಲಲ್ಲಿ ಹಾಕ್ಬಿಟ್ಟು ಸ್ಟೋರ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಬಾಯ್.